ಏ ಪಾರು ಪಾರು ಏಯ್ ಪಾರು ನಿತ್ಕ ಪಾರು ದಾನ ಹೇಳ್ಕೊಂಡು ಹೋದಂಗೆ ಎಲ್ಲ ಹೇಳ್ಕೊಂಡು ಹೋಯ್ತಿದ್ಯಾ ಪಾರು. ನಾನೇ ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ತಿದ್ದೀನಿ. ನೀನೆಲ್ಲಾದ್ರೂ ನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ನನ್ನ ಒತ್ತಾಳಾಗಿ ಹಿಡ್ಕೊಂಡು ಕಾಸ್ ಕೇಳಿದ್ರೆ ನಿಂಗೆ ಸಿಗೋದು ನಮ್ಮ ಅಂಗಡಿ ಮಿಠಾಯಿ ಬೆಂಡು ಬತ್ತಾಸು ಆಟೆ. ನನಗ್ ಬೇಕಿರೋದು ಅದೇ. ಅದಕ್ಕೆ ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ. ಅಯ್ಯೋ ನನ್ನ ಕಿಡ್ನಾಪ್ ಮಾಡ್ಬಿಟ್ಯಾ? ಹಂಗಾದ್ರೆ ನನ್ನ ಕಿಡ್ನಾಪ್ ಮಾಡಿ ಒತ್ತಾಳಾಗಿ ಹಿಡ್ಕೊಂಡು ಏನ್ ಕೇಳ್ತೀರಾ? ನೀನ್ ಬಾಯ್ ಬಿಟ್ರೆ ನಿನ್ ಕಣ್ಗುಡ್ಡೆ ಕೈ ಬೆರಳುಗಳನ್ನ ಕತ್ತರಿಸಿ ಹಾಕ್ಬಿಡ್ತೀನಿ. ಅಯ್ಯೋ ಬಾಯ್ ಬಚ್. ಈಗ ನಾನು ಏನ್ ಕೊಟ್ರೆ ನನ್ನ ಒತ್ತಾಳಾಗಿ ಬಿಡ್ತೀರಾ? ನಾನು ಆಗ್ಲೇ ಹೇಳಿಲ್ವಾ ನಂಗೆ ಕಾಟನ್ ಕ್ಯಾಂಡಿ ಬೇಕು. ಕಾಟನ್ದು ಏನ್ ಬೇಕು? ಕಾಟನ್ ಕ್ಯಾಂಡಿ ಮಾವ. ಅದೇ ಬಾಯಿಗಿಟ್ಟ ತಕ್ಷಣ ಕರ್ಗೋಗುತ್ತೆ, ನಾಲ್ಗೆ ಎಲ್ಲ ಕಲರ್ ಆಗುತ್ತಲ್ಲ. ಓ ಅಜ್ಜಿ ಕೂದ್ಲು. ಅದೇ ಅಜ್ಜಿ ಕೂದಲು ಬೇಕು ಅಂತಿರೋದು. ಆದ್ರೆ ಅಜ್ಜಿ ಕೂದಲು ಬಿಳಿಯಾಗಿರುತ್ತೆ, ಈ ಕಾಟನ್ ಕ್ಯಾಂಡಿ ಪಿಂಕ್ ಕಲರ್ ಇರುತ್ತೆ. ನಂಗೆ ಯಾಕೋ ಹೊಸಿ ನೆನಪಾಯ್ತಿಲ್ಲ, ಇನ್ನೊಂದು ಕಿತ ನೆನ್ಪು ಮಾಡು. ಹೋಗ್ ಮಾವ, ನೀನು ಒಳ್ಳೆ ಸಣ್ಣ ಮಗು ಹೇಳೋ ಥರ ಹೇಳ್ತಿದ್ದೀನಿ, ಆದ್ರೂ ಅರ್ಥನೇ ಆಗ್ತಿಲ್ವಾ ನಿಮ್ಗೆ? ಸರಿ ಹೋಗ್ಲಿ. ಅದೇ ಕಾಟನ್ ಕ್ಯಾಂಡಿ ಅಂತ ಮಾವ, ಅದನ್ನ ಶುಗರಲ್ಲಿ ಮಾಡ್ತಾರೆ, ಪಿಂಕ್ ಕಲರ್ ಇರುತ್ತೆ, ಆಮೇಲೆ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗುತ್ತೆ, ಬಾಯೆಲ್ಲ ಬಣ್ಣ ಆಗುತ್ತೆ, ಆಮೇಲೆ ಒಂಥರ ಮೆತ್ತಗಿರುತ್ತಲ್ಲ ಅದು ಕಾಟನ್ ಕ್ಯಾಂಡಿ. ಗೊತ್ತಾಯ್ತು ಪಾರು. ಈಗ ಒಂದು ಮ್ಯಾಜಿಕ್ ಮಾಡ್ತೀನಿ ನಾನು. ಕಾಟನ್ ಕ್ಯಾಂಡಿ ಇಲ್ಲ, ಆದ್ರೆ ಕಲರ್ ಕ್ಯಾಂಡಿ ಐತೆ. ಇದೆಲ್ಲಿ ಸಿಗ್ತಾ ನಿಂಗೆ? ನೀನು ಇಂಥದ್ದು ಏನಾದ್ರು ಕೇಳ್ತೀಯ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ಇನ್ನ ತಕ್ಕ ಬಂದು ಇಟ್ಕೊಂಡಿದ್ದೆ. So sweet. Thank you so much. ತಗ ತಿನ್ನು. ಇಕ್ಕ. ಆಯ್ತಾ? ಇನ್ನೊಂದು ತಗ. ಸಂದಾಗೈತಾ? ಸೂಪರ್ ಆಗಿತ್ತು. ಎಲ್ಲಿ ಮಾಡು ನೋಡಮ್ಮ, ನಾಲ್ಗೆ ತೋರ್ಸು ಕೆಂಪಾಗೈತಾ ಅಂತ. ಅರೆ ಕೆಂಪಾಗ್ಬಿಟ್ಟೈತೆ. ಹೌದಾ? ಹಾಗಿದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು ಐಡಿಯಾ ಪಾರು? ನನ್ನ ಹತ್ರ ಬಾಯ್ಲಿ ಹತ್ರ ಬಾ ಮಾವ. ಪಾರು ಯಾರೇ ಛತ್ರಿ ಹಿಡ್ಕೊಂಡು ನಿಂತಿರೋದ? ನಾವೇ. ಏನ್ ಶಿವು, ನಿನ್ ತುಟಿ ಎಲ್ಲ ಕೆಂಪಾಗೈತೆ? ಹೇಳ್ದೆ ನಾನು. ಕೇಳಿಲ್ಲ ಅಜ್ಜಿಗೆ ಏನಂತ ಹೇಳಮ್ಮ. ನನ್ಗಂತೂ ಗೊತ್ತಿರೋ ಅಜ್ಜಿ, ಇವ್ರು ಎಲ್ಲೋ ಏನ್ ತಿನ್ಕೊಂಬಂದ್ರೋ ಏನೋ, ನಂಗೇನ್ ಗೊತ್ತು. ಬಾರುವ ನಿನ್ ನಾಲ್ಗೆ ತೋರ್ಸು. ಓ, ನಿನ್ ನಾಲ್ಗೆನು ಕೆಂಪಾಗೈತೆ? ಸರಿಯಾಗಿ ಸಿಕ್ಕಾಕೊಂಡೆ, ಇವಾಗ ಹೇಳು. ಅಯ್ಯೋ ಅಜ್ಜಿ, ಓಡಾಡಿ ಸುಸ್ತಾಗಿ ಬಂದಿರ್ಬೇಕು, ಅದಕ್ಕೆ. ಶಿವ, ನಿನ್ ತುಟಿನೂ ಕೆಂಪಗಾಗೈತೆ, ಪಾರ್ವ ನಾಲ್ಗೇನು ಕೆಂಪಗಾಗೈತೆ, ಇದ್ರ ಅರ್ಥ ಏನು? ಅಜ್ಜಿ ಗೊತ್ತಾಗಕ್ಕೂ ಮುಂಚೆ ಎಸ್ಕೇಪ್ ಹೋಗ್ಬಿಡ್ತು. ನೋಡಿ ನಿಂತ್ಕೊಳ್ಳಿ. ಗೊತ್ತಾಯ್ತು, ಮುತ್ತು ಕೊಟ್ಕೊಂಡಿದ್ದೀರಲ್ವಾ? ನಂಗೇನು ಗೊತ್ತಿಲ್ಲ ಕಣಜ್ಜಿ, ನಾನು ಇನ್ನು ಚಿಕ್ಕ ಹುಡುಗ, ಏನು ಕೇಳೋದಾದ್ರು ಪಾರಂಗ್ ಕೇಳ. ನಂಗೂ ಏನು ಗೊತ್ತಿಲ್ಲ ಅಜ್ಜಿ, ಎಲ್ಲ ಈ ಮಾವಂದ ಕೆಲಸ. ಅಯ್ಯೋ, ಯಾಕೆ ನಾಚ್ಕೋತೀರ ಬಿಡಿ. ನನಗೆ ನಮ್ಮ ಯಜಮಾನಪ್ಪ 60 ವರ್ಷದಿಂದೇನೆ ತುಟಿ ಕೆಂಪಗೆ ಮಾಡಿದ್ದ. ಅಜ್ಜಿ ತಾತ ನೆನ್ಸ್ಕೊಂಡು ಕಲರ್ ಕ್ಯಾಂಡಿ ಕತೆ ಹೇಳಕ್ಕೂ ಮೊದಲು ಜೂಟ್ ಹೇಳ್ಬಿಡಮ್ಮ. 1 2 3 ಪಾರು. ಪಾರು, ಅಯ್ಯೋ ಬಿಸ್ಲಾಗ ಓಡಾಡಿ ಆಟೊಂದು ಸುಸ್ತಾಗಿದೆಯವ. ತಕ ನೀರು ಕುಡಿ ಪಟ್ಟು. ಈಗ ಸಮಾಧಾನ ಆಯ್ತತೆ. ನನ್ನತ್ತೆ ಸ್ವೀಟು ಅಂದರೆ ಸ್ವೀಟು. ನನ್ನ ಸೊಸೆನು ಸೀಟು ಅಂದರೆ ಸೀಟ್. ಅಮ್ಮ ಮಗನಿಗೂ ಏನೂ ವ್ಯತ್ಯಾಸ ಇಲ್ಲ. ನೀವು ಸೀಟು ಅಂತೀರಾ, ನಿಮ್ಮ ಮಗನು ಸೀಟು ಅಂತಾನೆ. ಇರಲಿ ಬಿಡು, ನಾವಿಬ್ರು ಒಂದೇ. ಅದಿರಲಿ, ಪ್ರಚಾರ ಹೆಂಗಾಯ್ತು? ಅದೇ ಪ್ರಚಾರ ಅಂತೂ ನಿಮ್ಮ ನಾದಿನಿ ಕಾಲ್ ಮಾಡ್ತಿದ್ದಾರೆ, ಮಾತಾಡಾದ್ಮೇಲೆ ಹೇಳ್ತೀನಿ. ಹೇಳ್ರಿ ಶ್ರೀಮತಿ ಸೌಭಾಗ್ಯ ವೀರಭದ್ರ.
ಅದ್ರ ಬದಲು ನನ್ನ ಅತ್ತಿಗೆ ಜೊತೆ ನನ್ನ ಹೆಸರು ಸೇರಿಸಿ ಹೇಳಮ್ಮ, ಹೆಮ್ಮೆ ಆದರೂ ಪಡ್ತೀನಿ. ಓಹೋ ನೋಡಿ ಅತ್ತೆ, ನಿಮ್ಮ ನಾದ್ನಿ ಅವ್ರ ಗಂಡನ ಹೆಸರನ್ನ ಜೊತೆಲಿ ಇಟ್ಕೊಳ್ಳೋದಕ್ಕಿಂತ ಅತ್ತಿಗೆ ಹೆಸರನ್ನ ಜೊತೆಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದಾರೆ. ನಿನಗೆ ಹೆಂಗೆ ನಿನ್ನಾದ್ನಿರೋ ನನಗೂ ಸೌಭಾಗ್ಯ ಹಂಗೇನೆ. ಸೌಭಾಗ್ಯ ಮಗಳಿಗಿಂತನೂ ಹೆಚ್ಚು. ವಾ ಏನು ಲವ್ ಕೇಳಿಸ್ಕೊಂಡೇನಮ್ಮ. ಕೇಳಿಸ್ಕೊಳ್ಳೋದೇನು, ಆ ಪ್ರೀತಿನ ನಾನು ಅನುಭವಿಸಿದ್ದೀನಮ್ಮ, ಅದು ಕೂಡ ನಿನಗಿಂತ ಹೆಚ್ಚಾಗಿ. ನಾನು ನನ್ನ ಅತ್ತಿಗೆ ಮಾತಾಡದೇ ಇರೋ ಮಾತೇ ಇಲ್ಲ. ಅದು ಬಿಡಮ್ಮ, ಎಲೆಕ್ಷನ್ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಅಮ್ಮ ರೊಚ್ಚಿಗೆದ್ದು ಕೆಲಸ ಮಾಡ್ತಿದ್ದೀವಿ. ನಾನಂತೂ ಪಕ್ಕ ಲೋಕಲ್ ಆಗಿಬಿಟ್ಟಿದ್ದೀನಿ. ಏನಾದರೂ ಆಗಲಿ ನನ್ನ ಗಂಡನೇ ಗೆಲ್ಲಬೇಕು, ಅದೇ ಹಠದಲ್ಲಿದ್ದೀನಿ ಅಷ್ಟೆ. ನಿನ್ನ ಗಂಡ ಮಾತ್ರ ಅಲ್ಲ, ನನ್ನ ಅಳಿಯಾನು ಗೆದ್ದೇ ಗೆಲ್ಲಬೇಕು. ಒಳ್ಳೆತನಕ್ಕೆ ಯಾವತ್ತೂ ಸೋಲಿಲ್ಲ ಅನ್ನೋದನ್ನ ಸಾಬೀತು ಮಾಡಲೇಬೇಕು ಪಾರು. ಅದೇ ಕೆಲಸದಲ್ಲಿದ್ದೀವಮ್ಮ. ಅದ್ರ ಜೊತೆಗೆ ಜನರು ತೋರಿಸ್ತಿರೋ ಪ್ರೀತಿ ವಿಶ್ವಾಸ ನೋಡ್ತಿದ್ರೆ ನಮ್ಮ ಮಾರಿಗುಡಿಗೆ ಹೊಸ ಅಧ್ಯಕ್ಷರು ಸಿಕ್ಕರು ಅಂತಾನೆ ಅನಿಸ್ತಿದೆಯಮ್ಮ. ಈ ಮನುಷ್ಯ ಶಿವನ್ ಹೇಗಾದರೂ ಮಾಡಿ ಸೋಲಿಸ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಿದ್ದಾರೆ ಕಣೆ. ಎಲ್ರೆದುರಿಗೆ ಶಿವು ತಮ್ಮ ಕಾಲಕ್ಕೆ ಬೀಳೋ ಹಾಗೆ ಮಾಡಬೇಕು, ಆಗ ಜನ ಎಲ್ಲ ತಮ್ಮ ಕಡೆನೇ ತಿರುಗ್ತಾರೆ ಅಂತ ಮಾತಾಡ್ಕೋತಾ ಇದ್ರು. ಬೇಬಿ, ಎಲ್ಲಿಗೆ ಹೋಗಿ ಬಂದೆ? ನನ್ ಮೇಲೆ ಅನುಮಾನನ ಬೇಬಿ? ಅನ್ಮಾನ ನಿನ್ ಮೇಲಲ್ಲ, ಮತ್ತೆ ನನ್ ಬ್ಯೂಟಿ ಮೇಲೆ? ಬದ್ನೆಕಾಯಿ ನಿಮ್ ಮನೆಯವ್ರ ಮೇಲೆ. ನಮ್ಮನೆಯವ್ರಂದ್ರೆ ನೀನು ಮತ್ತೆ ನಿಮ್ಮಪ್ಪ, ಅವ್ರ ಮೇಲೆ ಅನುಮಾನನ? ಅದಕ್ಕೆ ಕಣೋ ನಂಗೆ ನಿಂಗೆ ಇಷ್ಟ ಆಗೋದು. ಕ್ಯೂಟಿ ಕ್ಯೂಟಿ ನೀನು. ನಾನು ಹೇಳಕ್ ಬಂದಿದ್ದು ನಿಮ್ಮ ಅಪ್ಪ ಮತ್ತೆ ಆ ಮೂಟೆ ಬಗ್ಗೆ. ಆದ್ರೂ ನೀನು ಅವ್ರನ್ನೆಲ್ಲ ಮರ್ತು ನಮ್ಮ ಮನೆನ ನಿಮ್ಮ ಮನೆ ಅಂದಲ್ಲ, ಅದಕ್ಕೆ ಖುಷಿ ಆಯ್ತು. ಬೇಬಿ, ಇದೇ ಖುಷಿಗೇನು ಇಲ್ವಾ ಅಂತ ನಾನು ಕೇಳಲ್ಲ. ಯಾಕಂದ್ರೆ ನಾಳೆ ನಮ್ಮ ಮದುವೆ ಆದ್ಮೇಲೆ ಇದ್ರಿಗಿಂತ ಬೇಜಾನ್ ಸಿಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಮ್ಮ ಮದ್ವೆ ಯಾವಾಗ ಆಗುತ್ತೆ ಅನ್ನೋದೇ ಗೊತ್ತಿಲ್ವಲ್ಲ ಸೀನಾ. ತಲೆ ಕೆಡ್ಸ್ಕೊಬೇಡ ಬೇಬಿ, ಅದಕ್ಕೂ ಎಲ್ಲ ವ್ಯವಸ್ಥೆ ಮಾಡ್ಕೊಂಡೆ ಬಂದಿದ್ದೀನಿ. ನಾಳಿದ್ದೆ ನಮ್ಮ ಮದ್ವೆ, ನಾಳಿದಕ್ಕೆ ಮುಹೂರ್ತ ಕೊಟ್ಟವ್ರೆ. ಅಯ್ಯೋ ನಿನ್ ಬಾಯ್ಗೆ ಸಕ್ಕರೆ ಹಾಕ. ನಿಜಾನೇನು? ನಮ್ಗೆ ಹುಟ್ಟೋ ಮಕ್ಕಳು ಮೇಲೆ ಆಣೆಗಳು ನಿಜ ಬೇಬಿ. ಏನಂದೆ? ಇನ್ನೊಂದ್ಸಲ ಹೇಳು. ನಾಳೆ ನಮ್ಮಿಬ್ರಿಗೂ ಮದುವೆ ಆಗಿ 2 ಮಕ್ಳು ಹುಟ್ಟುತ್ತಲ್ಲ, ಅವ್ರ ಮೇಲೆ ಆಣೆಗಳು ನಿಜ ಅಂತ ಅಂದೆ. ಸೀನಾ, ಇದನ್ನ ಕೇಳ್ತಾ ಇದ್ರೆ ಬೇಗ ಮದ್ವೆ ಆಗೋಣ ಅನ್ಸುತ್ತೆ ಕಣೋ. ಆಮೇಲೆ ಬೇಬಿ, ಮುಹೂರ್ತಕ್ಕೂ ಮುಂಚೆ ಮದುವೆ ಆಗ್ಬಾರ್ದಂತೆ, ಎಲ್ಲ ಮಠ ಸಾಗೋಯ್ತದಂತೆ. ಹೌದೇನೋ? ಬೇಬಿ, ನಾವು ಮದುವೆ ಆಗಿ ಬಂದ ತಕ್ಷಣ ರತ್ನಕ್ಕನ ಮದುವೆಲಿ ಸಂಜೆ ಮೆರವಣಿಗೆ ಮಾಡಿದ್ರಲ್ಲ, ಪರಸೋಣನ ಮತ್ತೆ ರತ್ನಕ್ಕನ್ ಕೂರ್ಸ್ಕೊಂಡು, ಹಂಗೆ ನಮ್ಮ ಮೆರವಣಿಗೆನೂ ನಡೀತದೆ, ನೋಡ್ತಾ ಇರು. ನಿಜಾನೇನೋ? ಬೇಬಿ, ಖರ್ಚಿಗೆಲ್ಲ ನೀನೇನು ಯೋಚನೆ ಮಾಡಬೇಡ. ಊರ್ ದೊರೆ ನಮ್ಮ ಯಜಮಾನ್ರು ಸಪೋರ್ಟ್ ನನಗೈತೆ. ನಮ್ಮ ಯಜಮಾನ್ರು ನನ್ನ ಸ್ವಂತ ಮಗನಿಂತ ಹೆಚ್ಚಾಗಿ ನೋಡ್ಕೋತಾವ್ರೆ. ಸೀನಾ, ನೀನ್ ಹೇಳೋದೆಲ್ಲ ಆಗೋದ್ರೆ ಎಷ್ಟು ಹ್ಯಾಪಿ ಆಗುತ್ತಲ್ವಾ? ಬೇಬಿ, ಬರೀ ಹ್ಯಾಪಿ ಅಲ್ಲ, ಡಬ್ಬಲ್ ಹ್ಯಾಪಿ. ಯಾಕೆ ಹೇಳು? ಆ ಕಡೆ ಶಿವಣ್ಣ ಎಲೆಕ್ಷನ್ ಅಲ್ಲಿ ಸೋಲ್ತಾನೆ, ಈ ಕಡೆ ಆ ರಶ್ಮಿ ಲೈಫಲ್ಲಿ ಸೋಲ್ತಾಳೆ. ಇಲ್ಲಿ ಗೆಲುವು ನಮಗ್ ಮಾತ್ರ. ಅದಾದ್ಮೇಲೆ ಸೀದಾ ಶಿವಣ್ಣನ ಮುಂದೆ ನಿಂತ್ಕೊಂಡು, ಏಯ್ ನಾನ್ ಪಿಂಕಿನೇ ಮದ್ವೆ ಆಗಿದ್ದೀನಿ, ಪಿಂಕಿನೇ ನಾನು ಹೆಂಡ್ರು ಅಂತ ತೊಡೆ ತಟ್ಕೊಂಡು ಹೇಳ್ತೀನಿ. ಸೀನಾ, ಇಡೀ ಊರ್ ಜನನ್ ಮುಂದೆ ನಾನು ನಿನ್ ಕೆನ್ನೆಗೆ ಮುತ್ ಕೊಡ್ಬೇಕು. ಅವಾಗ ನಿಮ್ ಮನೆಯವರು ಕಣ್ ತುಂಬ್ಕೊಂಡು ಎದೆ ಬಡ್ಕೊಂತಾರಲ್ಲ, ಆ ಸೌಂಡ್ ನನ್ ಕಿವಿ ಕೇಳ್ತಾ ಇರ್ಬೇಕು. ಅದಕ್ಕೆ ನಾನು ಕುಣಿತಾ ಇರ್ಬೇಕು.